ಪ್ರಪಂಚದ ಮೋಕ್ಷ ಪ್ರದಾತನಾದ ಪ್ರಭು ಯೇಸು ಕ್ರಿಸ್ತನವರ ನಾಮದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ಶುಭಾಶಯಗಳು. ನೀವೆಲ್ಲರೂ ಕ್ಷೇಮವಾಗಿದ್ದೀರಿ ಎಂಬುದಾಗಿ ಭಾವಿಸುತ್ತೇನೆ. ಈ ಸಮಯದಲ್ಲಿ ದೇವರ ವಾಕ್ಯವನ್ನು ಸ್ವಲ್ಪ ಕಾಲ ನಾವು ಧ್ಯಾನ ಮಾಡಿಕೊಳ್ಳಿಕ್ಕೆ ಹೋಗೋಣ. ಜ್ಞಾನೋಕ್ತಿಗಳ ಗ್ರಂಥ 15ನೇ ಅಧ್ಯಾಯದ 16ನೇ ವಚನ. ಜ್ಞಾನೋಕ್ತಿಗಳು 15ನೇ ಅಧ್ಯಾಯ ಅದರ 16ನೇ ವಚನ. ಪ್ರಾವರ್ಬ್ಸ್ ಚಾಪ್ಟರ್ 15 ವರ್ಸ್ 16. ಕಳವಳದಿಂದ ಕೂಡಿದ ಬಹುಧನಕ್ಕಿಂತಲೂ ಯೆಹೋವನ ಭಯದಿಂದ ಕೂಡಿದ ಅಲ್ಪಧನವೇ ಲೇಸು. ಆಮೆನ್. ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಜ್ಞಾನೋಕ್ತಿಗಳ ಗ್ರಂಥ 15 ವಚನ 16 ಓದಿದ್ದೇವೆ. ಇಲ್ಲಿ ಎರಡು ವಿಧದ ಧನವನ್ನು ನಾವು ನೋಡುತ್ತೇವೆ. ಧನ ಅಂತಂದರೆ ಸಂಪತ್ತು, ಐಶ್ವರ್ಯ, ಹಣಕಾಸು ಎಂಬುದಾಗಿ. ಎರಡು ವಿಧದ ಧನ ಯಾವುದು ಅಂತ ಹೇಳುವಾಗ, ಮೊದಲನೇದಾಗಿ ಕಳವಳದಿಂದ ಕೂಡಿದ್ದು, ಎರಡನೇದಾಗಿ ಯೆಹೋವನ ಭಯದಿಂದ ಕೂಡಿದ್ದು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ಪ್ರೀತಿಯ ದೇವಚಂದ್ರೇ, ಪ್ರಪಂಚದಲ್ಲಿ ಒಬ್ಬ ಮನುಷ್ಯನಿಗೆ ಹುಟ್ಟಿದಾಗಲೂ ಹಣ ಬೇಕು, ಸಾಯುವಾಗಲೂ ಹಣ ಬೇಕು. ಹೀಗೆ ಮನುಷ್ಯನಿಗೆ ಹುಟ್ಟುವುದಕ್ಕೆ ಹಣ ಬೇಕು, ಸಾಯುವುದಕ್ಕೂ ಕೂಡ ಹಣ ಬೇಕು. ಏನಿದು ಅಂತಂದರೆ, ಮನುಷ್ಯ ಇವತ್ತು ಹುಟ್ಟುವಾಗ ಆಸ್ಪತ್ರೆಯಲ್ಲಿ ಲಕ್ಷಾಂತರ ಹಣ ಖರ್ಚು ಮಾಡಿ ಒಂದು ಮಗು ಹುಟ್ಟುತ್ತಾ ಇದೆ. ಅದರಂತೆಯೇ ಒಬ್ಬ ವ್ಯಕ್ತಿ ಸಾಯುವಾಗಲೂ ಕೂಡ ಅವನಿಗೆ ಬೇಕಾಗಿರ್ತಕ್ಕಂತಹ ಉತ್ತರ ಕ್ರಿಯೆಗಳು ಮಾಡುವುದಕ್ಕೆ ಕೂಡ ಹಣ ಬೇಕು. ಹಣ ಇವತ್ತು ಪ್ರಪಂಚದಲ್ಲಿ ಅತಿ ಪ್ರಾಮುಖ್ಯವಾಗಿರ್ತಕ್ಕಂತಹ ಒಂದು ಪಾತ್ರವನ್ನು ವಹಿಸ್ತಾ ಇದೆ. ಅದರಿಂದಲೇ ಪ್ರತಿಯೊಂದು ಅವಶ್ಯಕತೆಗಳು ಸಂಧಿಸಲ್ಪಡುವುದಕ್ಕೆ ಮನುಷ್ಯನಿಗೆ ಈ ಹಣದ ಅವಶ್ಯಕತೆ ಇದೆ. ಆದ್ದರಿಂದಲೇ ಇವತ್ತು ಮನುಷ್ಯ ಏನಾದರೂ ಮಾಡಿ ಹಣ ಸಂಪಾದನೆ ಮಾಡಬೇಕೆಂಬುದಾಗಿ ಆತನು ಪ್ರಯಾಸ ಪಡ್ತಾ ಇದ್ದಾನೆ. ಬೆಳಗ್ಗೆ ಎದ್ದಾಗಲಿಂದಲೂ ರಾತ್ರಿ ಮಲಗುವ ತನಕ ಮನುಷ್ಯ ಸಂಪಾದನೆ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸಿ ಆತನು ಪ್ರಯಾಸ ಪಡ್ತಾ ಇದ್ದಾನೆ. ಹೀಗೆ ಹಣದ ಅವಶ್ಯಕತೆ ಇರತಕ್ಕಂತಹ ಈ ಮನುಷ್ಯನು ಕೆಲವೊಮ್ಮೆ ಒಳ್ಳೆಯ ರೀತಿಯಾಗಿ ಹಣ ಸಂಪಾದನೆ ಮಾಡಿದ್ರೆ, ಇನ್ನು ಕೆಲವೊಮ್ಮೆ ವಾಮ ಮಾರ್ಗದಲ್ಲಿ ಅಥವಾ ತಪ್ಪಾದಂತಹ ದಾರಿಯಲ್ಲಿ ಆತನು ಹಣ ಸಂಪಾದನೆ ಮಾಡಲಿಕ್ಕೆ ಆತನು ಪ್ರಯಾಸ ಪಡ್ತಾ ಇದ್ದಾನೆ. ಅದಕ್ಕೋಸ್ಕರವೇ ಇವತ್ತು ಬಹುಬೇಗನೆ ಶ್ರೀಮಂತರಾಗಬೇಕೆಂಬುದಾಗಿ, ರಾತ್ರೋರಾತ್ರಿ ನಾವು ಲಕ್ಷಾಧೀಶ್ವರರಾಗಬೇಕು ಎಂಬುದಾಗಿ ಹೇಳಿ ಏನು ಮಾಡ್ತಾರೆ ಅಂತಂದರೆ, ಕಷ್ಟಪಟ್ಟು ಸಂಪಾದನೆ ಮಾಡುವುದಕ್ಕಿಂತಲೂ ಇವತ್ತು ತಪ್ಪಾದಂಥ ದಾರಿಯಲ್ಲಿ ಅಥವಾ ಕಳ್ಳ ದಾರಿಯಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಇವತ್ತು ಅವರು ಪ್ರಯಾಸ ಪಡ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ವರದಿಯಾಗಿರ್ತಕ್ಕಂತಹದ್ದನ್ನು ನಾವು ನೋಡೋದಾದರೆ, ಅನೇಕ ಕಡೆ ಬ್ಯಾಂಕ್ಗಳಿಗೇ ಕೊಳ್ಳೆ ಹೊಡಿತಾ ಇದ್ದಾರೆ, ಬ್ಯಾಂಕ್ಗಳಿಗೆ ಕನ್ನ ಕೊರಿತಾ ಇದ್ದಾರೆ. ಇನ್ನು ಹಗಲು ಹೊತ್ತಿನಲ್ಲಿ ಮಾರ್ಕಾಸ್ತ್ರಗಳನ್ನು ಹಿಡಿದುಕೊಂಡು ಹೋಗಿ ಪಿಸ್ತೂಲುಗಳನ್ನು ತೋರಿಸಿ ಬ್ಯಾಂಕ್ಗಳನ್ನು ಲೂಟಿ ಮಾಡಿಕೊಂಡು ಚಿನ್ನ ಹಣವನ್ನು ದೋಚಿಕೊಂಡು ಪರಾರಿಯಾಗಿರ್ತಕ್ಕಂಥ ಘಟನೆಗಳು ಇವತ್ತಿನ ನ್ಯೂಸ್ಗಳಲ್ಲಿ ಬರ್ತಾ ಇದೆ. ಇದನ್ನೆಲ್ಲ ನಾವು ಗಮನಿಸ್ತೇವೆ. ಇದೆಲ್ಲ ಅವರು ಯಾತಕ್ಕೆ ಮಾಡ್ತಾ ಇದ್ದಾರೆ ಅಂತ ಹೇಳುವಾಗ, ನಾವು ಶ್ರೀಮಂತರಾಗಬೇಕು, ನಾವು ಬೇಗನೆ ಕೋಟ್ಯಾಧೀಶ್ವರರಾಗಬೇಕೆಂಬುದಾಗಿ ಅವರು ಪ್ರಯಾಸ ಪಡ್ತಾ ಇದ್ದಾರೆ. ಈ ರೀತಿಯಾಗಿ ನೇರವಾಗಿ ಜನರಿಗೆ ಮೋಸ ಮಾಡುತ್ತಾ, ಹೀಗೆ ಅವರು ಏನು ಮಾಡ್ತಾರೆ ಅಂದರೆ ಕಳ್ಳತನ ಮಾಡುವಂಥದ್ರಲ್ಲೋ ದರೋಡೆ ಮಾಡ್ತಕ್ಕಂಥದ್ರಲ್ಲೋ ಇವರು ಪ್ರಯಾಸ ಪಟ್ಟು ಏನು ಮಾಡ್ತಾ ಇದ್ದಾರೆ ಅಂದರೆ ಶ್ರೀಮಂತರಾಗಲಿಕ್ಕೆ ಪ್ರಪಂಚದಲ್ಲಿ ಮನುಷ್ಯ ಪ್ರಯಾಸ ಪಡ್ತಾ ಇದ್ದಾರೆ. ಇನ್ನೊಂದು ಕಡೆ ನೋಡುವುದಾದರೆ, ಜನರಿಗೆ ಗೊತ್ತಾಗದೇ ಇರುವಂತಹ ರೀತಿಯಲ್ಲಿ ಕೆಲವು ಹೊಸ ಹೊಸ ಸ್ಕೀಮ್ಗಳನ್ನು ತಂದು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಮನುಷ್ಯ ಮೋಸ ಮಾಡ್ತಾ ಇದ್ದಾನೆ. ಇವತ್ತು ನಿಮಗೆ ನೀವೊಂದು ಚಿಕ್ಕ ಅಮೌಂಟ್ ಕಟ್ಟಿದರೆ ನಾವು ನಿಮಗೆ ಪ್ರತಿ ತಿಂಗಳು ಕೂಡ ಇಷ್ಟಿಷ್ಟು ದುಡ್ಡು ಕೊಡ್ತೇವೆ ಎಂಬುದಾಗಿ ಹೇಳಿ ಜನ ಮೋಸ ಮಾಡ್ತಾ ಇದ್ದಾರೆ. ಈ ಒಂದು ಆಸೆಗೆ ಒಳಪಟ್ಟು, ಹೌದೇನೋ ನನಗೂ ಕೂಡ ನಾನು ಇಷ್ಟೊಂದು ಸಾವಿರ ಕಟ್ಟಿದ್ರೆ ಪ್ರತಿ ತಿಂಗಳು ಕೂಡ ನನಗೆ ಇಷ್ಟಿಷ್ಟು ಹಣ ಬರ್ತೈತೆ ಎಂಬುದಾಗಿ ಹೇಳಿ ಅನೇಕರು ಆ ಸ್ಕೀಮ್ಗಳಲ್ಲಿ ದುಡ್ಡು ಹಾಕಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಅವರು ಮೋಸ ಮಾಡುವಂಥವ್ರು ಹೇಗಿರ್ತಾರೆ ಅಂತಂದರೆ, ಚಿಕ್ಕದಾಗಿದ್ದಾಗ ಹಣವನ್ನು ಅವರು ತಿಂಗಳ ಕೊಡ್ತಾ ಬರ್ತಾರೆ. ಹೀಗೆ ಅವರು ನಿಮ್ಮ ನಂಬಿಕೆಯನ್ನು ಸ್ವಲ್ಪ ಕಾಲ ಅವರು ಗಿಟ್ಟಿಸಿಕೊಂಡು ದಿನಗಳು ಕಳೆದಂತೆ ನಿಮಗೆ ಬರ್ತಾ ಇರ್ತಕ್ಕಂಥ ಹಣವನ್ನು ಬೇರೆಯವ್ರ ಹತ್ರ ಹೇಳ್ತೀರಾ, ನೋಡಿ ನನಗಿಷ್ಟು ಹಣ ಬರ್ತಾ ಇದೆ, ನಾನಿಷ್ಟು ಹಣ ಕಟ್ಟಿದೆ, ನನಗೆ ಪ್ರತಿ ತಿಂಗಳು ಕೂಡ ಕೊಡ್ತಾ ಇದ್ದಾರೆ, ನೀವು ಕೂಡ ಕಟ್ರಿ ಎಂಬುದಾಗಿ ಹೇಳಿ ಅದು ಆ ರೀತಿಯಾಗಿ ಒಬ್ಬರಿಂದೊಬ್ಬರಿಗೆ ಹರಡಿ ಅದು ಮೊದಲು ಸಾವಿರಗಳಲ್ಲಿ ಪ್ರಾರಂಭ ಆದಂಥದ್ದು, ನಂತರ ಲಕ್ಷಗಳಾಗುತ್ತೆ, ನಂತರ ಕೋಟಿಗಟ್ಟಲೆ ಜನ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಯಾಕಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಅನಾಯಾಸವಾಗಿ ಸುಲಭವಾಗಿ ಹಣ ಸಂಪಾದನೆ ಮಾಡುವುದು
ತುಂಬ ಆಸೆ. ಅದರಿಂದ ಅವರು ಕೇವಲ ಸಾವಿರಗಳಿದ್ದಾಗ ನಿಮ್ಮ ಹತ್ರ ಕಟ್ಸ್ಕೊಳ್ಳುವಂಥವ್ರು ನಿಮ್ಗೆ ವಾಪಸ್ ಕೊಡ್ತಾರೆ. ಅದೇ ನೀವು ಒಂದು 10 ಜನ, ಆ ಒಂದು 10 ಜನ ಹೋಗಿ ಇನ್ನೊಂದು 10 ಜನ, ಹಾಗೆ ನೂರಾರು ಜನ, ಸಾವಿರಾರು ಜನ ಸೇರಿಕೊಂಡು ಅಷ್ಟು ಸಾವಿರಗಳು ಕಟ್ತಾ ಹೋದಾಗ ಅವ್ರಿಗೆ ಏನಾಗ್ತೈತೆ ಅಂದರೆ ಅದು ಕೋಟಿಗಳ ಲೆಕ್ಕದಲ್ಲಿ ಬರ್ತೈತೆ. ನಿಮಗೆ ಸಾವಿರಗಳಿದ್ದಾಗ ನಿಮಗೆ ದುಡ್ಡು ವಾಪಸ್ ಕೊಡ್ತಾ ಇರ್ತಾನೆ, ಕೆಲವು ತಿಂಗಳುಗಳು ಅಥವಾ ಕೆಲವು ವರ್ಷ ಕೂಡ ಕೊಡ್ಬೋದು. ಈ ರೀತಿಯಾಗಿ ಯಾವಾಗ ಅದು ಅತಿ ದೊಡ್ಡ ಸಂಖ್ಯೆ ಆಗ್ಬಿಡ್ತಾಯಿತ್ತೋ, ದೊಡ್ಡ ಮೊತ್ತವಾಗುತ್ತೋ, ಆಗ ಅವ್ರು ಏನು ಮಾಡ್ತಾರೆ ಅಂತಂದರೆ ಆ ಬೋರ್ಡ್ಗಳನ್ನು ತಿರುಗಿಸಾಕ್ಬಿಟ್ಟು ಖಾಲಿ ಮಾಡಿಕೊಂಡು ರಾತ್ರಿ ಹೊರಟು ಹೋಗ್ತಾರೆ. ಈ ರೀತಿಯಾಗಿ ತಮ್ಮ ಜೀವಿತಗಳಲ್ಲಿ ಅನೇಕ ಲಕ್ಷಾಂತರ ಹಣಕಾಸುಗಳನ್ನು ಕಳೆದುಕೊಂಡಿರ್ತಕ್ಕಂಥವರನ್ನು ನಾವು ಸಮಾಜದಲ್ಲಿ ನೋಡ್ತಾ ಇದ್ದೇವೆ. ಚೀಟಿಗಳು ಮಾಡತಕ್ಕಂಥದ್ದು, ಫೈನಾನ್ಸು, ಬಡ್ಡಿ ವ್ಯಾಪಾರ ಮಾಡ್ತಕ್ಕಂಥದ್ದು, ಇದೆಲ್ಲವನ್ನು ನೋಡಿ ಜನ ಏನು ಮಾಡ್ತಾ ಇದ್ದಾರೆ ಅಂತ ಹೇಳುವಾಗ ಬಹುಬೇಗನೆ ನಾವು ಅನಾಯಾಸವಾಗಿ ಶ್ರೀಮಂತರಾಗಬೇಕೆಂಬುದಾಗಿ ಅವರು ಪ್ರಯಾಸ ಪಡ್ತಾ ಇದ್ದಾರೆ. ಹೀಗೆ ಮಾಡುವಂಥದ್ರಲ್ಲಿ ನಾವು ಏನನ್ನು ಗಮನಿಸ್ತೀವಿ ಅಂತಂದರೆ ಅವರು ಕೊನೆಗೆ ತಮ್ಮ ಜೀವಿತವನ್ನು ಕೆಡಿಸ್ಕೊಂಡು, ಸಾಕ್ಷಿಯನ್ನು ಕೆಡಿಸ್ಕೊಂಡು, ಹೆಸರನ್ನು ಕೆಡಿಸ್ಕೊಂಡು ಜನರ ಮುಂದೆ ತಲೆ ಎತ್ತಿ ನಡೆಯೋಕ್ಕೆ ಆಗದೇ ಇರತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಕೆಲವೊಬ್ಬರಿಗೆ ಕೆಲವೊಂದು ಕಾರ್ಯಗಳಲ್ಲಿ ಅವರು ಮಾಡಿರ್ತಕ್ಕಂಥ ಅಪರಾಧಕ್ಕೆ ಶಿಕ್ಷೆ ಕೂಡ ಆಗುತ್ತದೆ. ಪ್ರೀತಿಯ ದೇವಜನರೇ, ಬೈಬಲ್ ಸತ್ಯವೇದ ನಮಗೆ ಏನನ್ನು ಹೇಳ್ತದೆ ಅಂದರೆ, ಕಳವಳದಿಂದ ಕೂಡಿದ ಬಹು ಧನಕ್ಕಿಂತಲೂ ಐಶ್ವರ್ಯದಿಂದ ಕೂಡಿದ ಯೆಹೋವನ ಭಯದಿಂದ ಕೂಡಿದ ಅಲ್ಪ ಧನವೇ ಲೇಸು ಎಂಬುದಾಗಿ. ಹಾಗಾದರೆ ದೇವರ ವಾಕ್ಯ ಒಬ್ಬ ಮನುಷ್ಯನಿಗೆ ತಾನು ಹೇಗೆ ನಡೆದುಕೊಳ್ಳಬೇಕು ಎಂಬುದನ್ನು, ತಾನು ಹೇಗೆ ಪ್ರವರ್ತಿಸಬೇಕು ಎಂಬುದನ್ನು ಅದು ಕಲಿಸುವಂಥದ್ದಾಗಿದೆ. ಬನ್ನಿರಿ, ಜ್ಞಾನೋಕ್ತಿಗಳ ಗ್ರಂಥದಲ್ಲಿ, ಪ್ರಸಂಗಿ ಗ್ರಂಥದಲ್ಲಿ ದೇವರ ವಾಕ್ಯ ಒಂದು ಮಾತನ್ನು ನಾವು ಓದಿಕೊಂಡು ಬರೋಣ. ಪ್ರಸಂಗಿ ಗ್ರಂಥ 2ನೇ ಅಧ್ಯಾಯದ 25ನೇ ವಚನ, 26ನೇ ವಚನವನ್ನು ನಾವು ಓದಿಕೊಳ್ಳೋಣ. ಪ್ರಸಂಗಿ ಗ್ರಂಥ 2ನೇ ಅಧ್ಯಾಯದ 26ನೇ ವಚನವನ್ನು ನಾವು ಒಮ್ಮೆ ಓದಿಕೊಳ್ಳೋಣ. ದೇವರು ತಾನು ಮೆಚ್ಚಿದವನಿಗೆ ಜ್ಞಾನವನ್ನು, ತಿಳುವಳಿಕೆಯನ್ನು, ಸಂತೋಷವನ್ನು ದಯಪಾಲಿಸುತ್ತಾನಲ್ಲವೇ? ಪಾಪಿಗಾದರೂ ತನ್ನ ಮೆಚ್ಚುಗೆಯಾದವನಿಗೆ ಒದಗತಕ್ಕವುಗಳನ್ನು ಕೂಡಿಸಿಡುವ ಪ್ರಯಾಸವನ್ನೇ ನೇಮಿಸುತ್ತಾನೆ. ಇದು ಗಾಳಿಯನ್ನು ಹಿಂದಟ್ಟಿದ ಹಾಗೆ ವ್ಯರ್ಥ. ಆಮೇನ್. ದೇವರು ವಾಕ್ಯ ಹೇಳ್ತದೆ, ದೇವರು ತಾನು ಮೆಚ್ಚಿದವನಿಗೆ ಜ್ಞಾನವನ್ನು, ತಿಳುವಳಿಕೆಯನ್ನು, ಸಂತೋಷವನ್ನು ದಯಪಾಲಿಸುತ್ತಾನಲ್ಲವೇ ಎಂಬುದಾಗಿ. ಗಮನಿಸ್ರಿ, ದೇವರಿಗೆ ಮೆಚ್ಚುಗೆಯಾದಂಥವರಿಗೆ ದೇವರೇನನ್ನು ಕೊಡ್ತಾನೆ? ಜ್ಞಾನವನ್ನು, ತಿಳುವಳಿಕೆಯನ್ನು ಕೊಡ್ತಾನೆ, ಹಾಗೆ ಸಂತೋಷವನ್ನು ಕೊಡ್ತಾನೆ. ಪಾಪಿಗೆ ಏನು ಕೊಡ್ತಾನೆ? ದೇವರ ವಾಕ್ಯದ ಪ್ರಕಾರವಾಗಿ ತನ್ನ ಮೆಚ್ಚುಗೆಯಾದವನಿಗೆ ಒದಗತಕ್ಕವುಗಳನ್ನು ಕೂಡಿಸಿಡುವ ಪ್ರಯಾಸವನ್ನೇ ಈ ಪಾಪಿಗೆ ದೇವರು ಒದಗಿಸುತ್ತಾನೆ. ಪ್ರೀತಿಯ ದೇವಜನರೇ, ಇಲ್ಲಿ ಪಾಪಿ ಮತ್ತು ದೇವರಿಗೆ ಇಷ್ಟನಾಗಿರ್ತಕ್ಕಂಥ ವ್ಯಕ್ತಿಯನ್ನು ನೋಡುವುದಾದರೆ, ಪಾಪಿ ಪ್ರಯಾಸಪಟ್ಟು ದೇವರಿಗೆ ಮೆಚ್ಚುಗೆಯಾಗಿ ಬದುಕತಕ್ಕಂಥವನಿಗೆ ಬೇಕಾದದನ್ನು ಕೂಡಿಸಿಡುವಂಥ ಪ್ರಯಾಸದಿಂದ ಈ ಪಾಪಿಯನ್ನು ದೇವರು ಉಪಯೋಗಿಸಿಕೊಳ್ತಾನೆ. ಮತ್ತು ದೇವರಿಗೆ ಮೆಚ್ಚುಗೆಯಾದಂಥವನಿಗೆ ದೇವರ ಜ್ಞಾನವನ್ನು, ತಿಳುವಳಿಕೆಯನ್ನು, ಸಂತೋಷವನ್ನು ದಯಪಾಲಿಸುತ್ತಾನೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಹೌದು ಪ್ರೇರೆ, ದೇವರ ವಾಕ್ಯ ಅದು ಸಜೀವವಾದದ್ದು, ದೇವರ ವಾಕ್ಯ ಸತ್ಯವಾದದ್ದು, ದೇವರ ವಾಕ್ಯ ಕಾರ್ಯಸಾಧಕವಾದದ್ದು. ದೇವರು ಒಂದು ಸಾರಿ ಆ ಮಾತನ್ನು ಹೇಳಿದ್ದಾನೆ ಅಂತಂದರೆ ಅದನ್ನು ಖಂಡಿತವಾಗಿಯೂ ನೆರವೇರಿಸುವಂಥವನಾಗಿದ್ದಾನೆ. ದೇವರ ಮಾತು ಯಾವತ್ತೂ ಕೂಡ ಅದು ನಿಷ್ಫಲವಾಗುವುದಿಲ್ಲ. ದೇವರ ವಾಕ್ಯವು ಅದು ವ್ಯರ್ಥವಾಗುವುದಿಲ್ಲ. ಕಳವಳದಿಂದ ಕೂಡಿದ ಧನಕ್ಕಾಗಿಯೋ ನಿನ್ನ ಪ್ರಯಾಸ, ಅಥವಾ ಯೆಹೋವನ ಭಯದಿಂದ ಕೂಡಿದಂಥ ಅಲ್ಪಧನಕ್ಕಾಗಿಯೋ ನಿನ್ನ ಪ್ರಯಾಸ ಎಂಬುದಾಗಿ ನಾವು ಸ್ವಲ್ಪ ಹೊತ್ತು ದೇವರ ಮಾತುಗಳನ್ನು ಆಲಿಸುವುದಾದರೆ, ಹೀಗೆ ಕಳವಳದಿಂದ ಕೂಡಿರತಕ್ಕಂತಹ ಧನವನ್ನು ಸಂಪಾದಿಸಿಕೊಳ್ಳುವುದಕ್ಕೆ ಒಬ್ಬ ವ್ಯಕ್ತಿ ಬೈಬಲಲ್ಲಿ ಪ್ರಯತ್ನ ಪಡ್ತಾನೆ. ಅವನ ಹೆಸರು ಗೇಹಜಿ. ಈ ಗೇಹಜಿ ಭಕ್ತನಾದಂತಹ ಎಲೀಷನ ಶಿಷ್ಯನಾಗಿದ್ದಂಥವನು. ಆ ಗೇಹಜಿ ಏನು ಮಾಡ್ತಾನೆ ಎಂಬುದನ್ನು ನಾವು ಒಮ್ಮೆ ನೋಡಿಕೊಂಡು ಬರೋಣ. ಬನ್ನಿರಿ, 2 ಅರಸುಗಳ ಗ್ರಂಥ 5ನೇ ಅಧ್ಯಾಯ ವಚನ 25 ನಾವು ಓದ್ಕೊಂಡ್ಬರೋಣ. 2 ಅರಸುಗಳ ಗ್ರಂಥ 5ನೇ ಅಧ್ಯಾಯದ 25ರಿಂದ 27 ವಚನಗಳನ್ನು ನಾವು ಓದಿಕೊಳ್ಳೋಣ. ಅವನು ಹೋದ ನಂತರ ಇವನು ತನ್ನ ಯಜಮಾನನ ಬಳಿಗೆ ಬಂದನು. ಎಲೀಷನು ಅವನನ್ನು, ಗೆಹಜಿಯೇ, ಎಲ್ಲಿಗೆ ಹೋಗಿ ಬಂದಿ ಎಂದು ಕೇಳಿದನು. ಅದಕ್ಕೆ ಅವನು, ನಿನ್ನ ಸೇವಕನಾದ ನಾನು ಎಲ್ಲಿಯೂ ಹೋಗಲಿಲ್ಲ ಎಂದು ಉತ್ತರ ಕೊಟ್ಟನು. ಅಲ್ಲಿ ನಿಲ್ಲಿಸಿ ಸ್ವಲ್ಪ ಹೊತ್ತು, ಆಮೇಲೆ ಮುಂದಿನ ವಚನಗಳನ್ನು ಓದ್ಕೊಳ್ಳೋಣ. ಇದರ ಹಿನ್ನೆಲೆಯನ್ನು ನಾವು ನೋಡುವಾಗ ಇಲ್ಲಿ ನಾಮಾನ ಅನ್ನುವಂತಹ ಒಬ್ಬ ಮಿಲಿಟರಿ ಅಧಿಕಾರಿ ಕುಷ್ಠರೋಗ ವಾಸಿ ಮಾಡಿಕೊಳ್ಳುವುದಕ್ಕೋಸ್ಕರ ಪ್ರವಾದಿಯ ಅಂತ ಎಲೀಷನ ಬಳಿಗೆ ಬರ್ತಾನೆ. ಪ್ರವಾದಿ ಅಂತ ಎಲೀಷನು ಆತನನ್ನು
ನೀನು ಯೋರ್ದನ್ ನದಿಯಲ್ಲಿ ಹೋಗಿ 7 ಸಾರಿ ಮುಳುಗು, ನಿನಗೆ ಶುದ್ಧವಾಗುತ್ತದೆ ಎಂಬುದಾಗಿ ಹೇಳಿ ಕಳಿಸಿದರೆ, ಈ ನಾಮಾನನು ಹೋಗಿ ಯೋರ್ದನ್ ನದಿಯಲ್ಲಿ 7 ಸಾರಿ ಮುಳುಗಿ ಎದ್ದೇಳುವಾಗ ಅವರ ಕುಷ್ಠ ಎಲ್ಲ ವಾಸಿ ಆಗ್ಬಿಡುತ್ತೆ. ಇದರ ಕೃತಜ್ಞತೆಗೋಸ್ಕರ ನಾಮಾನನು ಭಕ್ತನಾಗಿದ್ದಂತಹ ಎಲೀಷನಿಗೆ ಕೆಲವು ಬಹುಮಾನಗಳನ್ನು ಕೊಡ್ತಾನೆ ಅಥವಾ ಕೆಲವು ಕಾಣಿಕೆಯನ್ನು ಕೊಡ್ತಾನೆ. ದಯವಿಟ್ಟು ನೀವು ಇದನ್ನು ಸ್ವೀಕಾರ ಮಾಡ್ರಿ ಎಂಬುದಾಗಿ ನಾಮಾನನ್ನು ಕೇಳಿಕೊಂಡಾಗ ಎಲೀಷ ಹೇಳ್ತಾನೆ, ಬೇಡ, ಇದ್ಯಾವುದು ನನಗೆ ಬೇಡ, ಇದೆಲ್ಲವನ್ನು ನೀನು ನಿನ್ನ ಮನೆಗೆ ವಾಪಸ್ ತಗೊಂಡು ಹೋಗಿ ಎಂಬುದಾಗಿ ಆತನನ್ನು ಕಳಿಸಿಬಿಡ್ತಾನೆ. ಗಮನಿಸ್ರಿ, ಸುಮ್ಮನೆ ಬಂದಂತಹ ಆ ಒಂದು ಏನಂತಂದ್ರೆ ಬಹುಮಾನ ಅಥವಾ ಆತನ ಕಾಣಿಕೆಯನ್ನು ನನ್ನ ಯಜಮಾನ ಸ್ವೀಕಾರ ಮಾಡ್ಕೊಳ್ತಾ ಇಲ್ವಲ್ಲ, ಆದ್ದರಿಂದ ಇದನ್ನು ಈತನು ವಾಪಸ್ ಎತ್ಕೊಂಡು ಹೋಗ್ಬಿಡ್ತಾ ಇದ್ದೇನೆ ಎಂಬುದಾಗಿ ತಿಳ್ಕೊಂಡಂತಹ ಆ ಎಲೀಷನ ಭಕ್ತರಲ್ಲಿ ಒಬ್ಬನಾದಂತಹ ಈ ಗೆಹಾಜಿ ಒಂದು ಆಲೋಚನೆ ಮಾಡ್ತಾನೆ. ನಾನು ಹೋಗಿ ನನ್ನ ಯಜಮಾನನಿಗೆ ಗೊತ್ತಿಲ್ಲದಂತೆ ಆ ಒಂದು ನಾಮಾನನಿಂದ ಅವನ ಒಂದು ಕಾಣಿಕೆಗಳನ್ನು ನಾನು ತಗೊಂಡ್ಬಂದು ನನ್ನ ಮನೆಯಲ್ಲಿ ಇಟ್ಕೊಂಡು ನಾನು ಅದರಿಂದ ಲಾಭ ಪಡ್ಕೊಳ್ಬೇಕು ಎಂಬುದಾಗಿ ತಿಳ್ಕೊಂಡಂಥ ಆಲೋಚನೆ ಮಾಡಿದಂಥ ಗೆಹಾಜಿ ಏನು ಮಾಡ್ತಾನೆ ಅಂತಂದರೆ, ಆತನು ಹೋಗಿ ನಾಮಾನನು ತನ್ನ ದೇಶಕ್ಕೆ ವಾಪಸ್ ಹೋಗ್ತಿರ್ಬೇಕಾದ್ರೆ ಅವನ ಹಿಂದಟ್ಟಿ ಹೋಗಿ ಅವನನ್ನು ಎದುರುಗೊಂಡು ಕೇಳ್ತಾನೆ, ನಮ್ಮ ಯಜಮಾನನ ಬೆಳಗ್ಗೆ ಯಾರೋ ಒಂದು ಅತಿಥಿಗಳು ಬಂದಿದ್ದಾರೆ, ಅವರಿಗೆ ಕೊಡುವುದಕ್ಕೆ ಏನಾದರೂ ತಗೊಂಬಾ ಅಂತ ಹೇಳ್ಬಿಟ್ಟು ನನ್ನನ್ನು ಕಳಿಸಿದ್ದಾನೆ, ಕೊಡ್ರಿ ಎಂಬುದಾಗಿ ನಾಮಾನನನ್ನು ಕೇಳುವಾಗ ನಾಮಾನ ತುಂಬ ಸಂತೋಷದಿಂದ ಏನೇನು ಬೇಕು ಎಲ್ಲ ತಗೋ ಅಂತ ಹೇಳ್ಬಿಟ್ಟು ಕೊಡ್ತಾನೆ. ಹೀಗೆ ನಾಮಾನನು ಕೊಡ್ತಕ್ಕಂತಹ ಆ ಶ್ರೇಷ್ಠವಾದಂತಹ ಬಟ್ಟೆಗಳನ್ನು ಮತ್ತು ಆ ಒಂದು ಬೆಳ್ಳಿಯನ್ನು ವಸ್ತ್ರಗಳನ್ನು ತೆಗೆದುಕೊಂಡು ಬಂದು ಈ ಗೆಹಾಜಿ ಏನು ಮಾಡ್ತಾನೆ ಅಂದರೆ, ತನ್ನ ಮನೆಯಲ್ಲಿ ಯಜಮಾನನಿಗೆ ಗೊತ್ತಿಲ್ಲ ಅನ್ನುವ ರೀತಿಯಲ್ಲಿ ಆತನು ಬಚ್ಚಿಟ್ಟು ಮತ್ತೆ ಆ ಒಂದು ಪ್ರವಾದಿ ಮಂಡಳಿಯವರ ಹತ್ರ ಬರ್ತಾನೆ. ಆಗ ಈ ಭಕ್ತನಾದಂತಹ ಎಲೀಷನು ಕೇಳುವಂಥ ಮಾತು ಈ 25ನೇ ವಚನ ಏನಂತಂದರೆ, ಗೆಹಾಜಿಯೇ ಎಲ್ಲಿಗೆ ಹೋಗಿ ಬಂದೆ ಎಂಬುದಾಗಿ. ಎಲೀಷನು ಕೇಳುವಂಥ ಈ ಪ್ರಶ್ನೆಗೆ ಗೆಹಾಜಿ ಏನಂತ ಅಂದ್ಕೊಂಡಂದರೆ, ಬಹುಶಃ ನನ್ನ ಯಜಮಾನ ನನಗೆ ಗೊತ್ತಿಲ್ಲ ನಾನು ಎಲ್ಲಿಗೆ ಹೋಗಿ ಬಂದಿದ್ದೇನೆ ಎಂಬುದಾಗಿ ಆತನ ಅಂದ್ಕೊಂಡು ಆತನ ಹೇಳ್ತಾ ಇರುವಂಥ ಉತ್ತರ ಏನಂತಂದರೆ, ಎಲ್ಲಿಯೂ ಹೋಗಲಿಲ್ಲ, ನಿನ್ನ ಸೇವಕನಾದ ನಾನು ಎಲ್ಲಿಯೂ ಹೋಗಲಿಲ್ಲ. ಇದು ಸುಳ್ಳು. ಈತನು ಎಲ್ಲಿಗೂ ಹೋಗಿ ಬಂದಿದ್ದಾನೆ, ನಾಮಾನನ ಹತ್ರ ಹೋಗಿ ಅವನ ಹತ್ರ ಉಡುಗೊರೆಗಳನ್ನು ಅವನ ಹತ್ರ ಕಾಣಿಕೆಯನ್ನು ಇಸ್ಕೊಂಡು ಬಂದು ತನ್ನ ಮನೆಯಲ್ಲಿ ಅಡಗಿಸಿಟ್ಟು ಬಂದಿದ್ದಾನೆ. ಆಗ ಆ ಭಕ್ತನಂತ ಎಲೀಷನು ಹೇಳುವಂಥ ಮಾತನ್ನು ನೋಡ್ರಿ, 26ನೇ ವಚನ, ಒಬ್ಬನು ರಥದಿಂದ ಇಳಿದು ಬಂದು ನಿನ್ನನ್ನು ಎದುರುಗೊಂಡದು ನನ್ನ ಜ್ಞಾನ ದೃಷ್ಟಿಗೆ ಕಾಣಿಸಲಿಲ್ಲವೆಂದು ನೆನೆಸುತ್ತೀಯೋ. ಏನಪ್ಪ ಗೆಹಾಜಿ, ಯಾರೋ ರಥ ಹೇಳ್ಕೊಂಬಂದು ನಿನ್ನನ್ನು ಎದುರುಗೊಂಡು ನಿನ್ನನ್ನು ಮಾತಾಡಿದ್ನಲ್ಲ, ಅದು ನನಗೆ ಗೊತ್ತಿಲ್ಲ ಅಂದ್ಕೊಂಡ ಅಂತ ಆತನಿಗೆ ಕೇಳಿ ಮುಂದೆ ಆತನ ಹೇಳ್ತಾನೆ. ನೋಡಿ ಆತನ ಹೇಳುವಂಥ ಮಾತು ಏನಂತಂದರೆ, ದ್ರವ್ಯ, ಬಟ್ಟೆಗಳು, ಎಣ್ಣೆ ಮರದ ತೋಪುಗಳು, ದ್ರಾಕ್ಷೆ ತೋಟಗಳು, ಕುರಿದನಗಳು, ದಾಸಿ ಜನವು, ಇವುಗಳನ್ನು ಸಂಪಾದಿಸುವುದಕ್ಕೆ ಇದು ಸಮಯವು. ಏನಯ್ಯ ಗೆಹಾಜಿ, ಇದು ನಿನ್ನ ಸಮಯನಾ? ಎಣ್ಣೆ, ಬಟ್ಟೆ, ದ್ರವ್ಯ, ಎಣ್ಣೆ ಮರದ ತೋಪುಗಳು, ದ್ರಾಕ್ಷೆ ತೋಟಗಳು, ಕುರಿದನಗಳು, ದಾಸಿ ಜನವು, ಇವುಗಳನ್ನು ಸಂಪಾದಿಸುವುದಕ್ಕೆ ಇದು ಸಮಯನ ಅಂತ ಕೇಳಿ ಆತನು ಹೇಳುವಂಥ ಒಂದು ಮಾತು ಏನಂತಂದರೆ 27ನೇ ವಚನದಲ್ಲಿ, ನಾಮಾನನ ಕುಷ್ಠವು ನಿನ್ನನ್ನು ನಿನ್ನ ಸಂತಾನದವರನ್ನು ಸದಾಕಾಲ ಹಿಡಿದಿರುವುದು ಅಂದನು. ಕೂಡಲೇ ಅವನಿಗೆ ಕುಷ್ಠ ಹತ್ತಿತು, ಅವನು ಹಿಮದಂತೆ ಬಿಳುಪಾಗಿ ಅವನ ಸನ್ನಿಧಿಯಿಂದ ಹೊರಟು ಹೋದನು ಎಂಬುದಾಗಿ. ಗಮನಿಸಿ ಪ್ರೇರೆ, ಗೆಹಾಜಿ ಏನಂತ ಅಂದ್ಕೊಂಡ್ರ ಅಂದರೆ, ನಾನು ನಾಮಾನನ ಹತ್ರ ಅದನ್ನು ತೆಗೆದುಕೊಂಡು ಬಂದು ನಾನು ಬೆಳೆಯಬಹುದು ಎಂಬುದಾಗಿ ಅಥವಾ ನಾನು ಅದರಿಂದ ವೃದ್ಧಿ ಆಗಬಹುದು ಎಂಬುದಾಗಿ ಅಂದುಕೊಂಡ. ಅವನಿಗೆ ಗೊತ್ತಿರಲಿಲ್ಲ ಇದು ಕಳವಳದಿಂದ ಕೂಡಿರ್ತಕ್ಕಂತಹ ಹಣ ಎಂಬುದಾಗಿ. ಅದರಿಂದಲೇ ಆ ಕಳವಳದಿಂದ ಕೂಡಿರ್ತಕ್ಕಂಥ ಹಣ ಅವನಿಗೆ ಏನು ಉಂಟು ಮಾಡಿತು ಎಂಬುದಾಗಿ ಹೇಳುವಾಗ ಅವನಿಗೆ ನಾಶನವನ್ನು ಉಂಟು ಮಾಡಿತ್ತು. ಪ್ರೇರೆ, ಜ್ಞಾನೋಕ್ತಿಗಳ ಗ್ರಂಥ 13ನೇ ಅಧ್ಯಾಯದ 11ನೇ ವಚನ ಒಂದು ಮಾತು ಹೇಳುತ್ತೆ. ಆ ಮಾತನ್ನು ಓದ್ಕೊಳ್ಳೋಣ. ಜ್ಞಾನೋಕ್ತಿಗಳು 13ನೇ ಅಧ್ಯಾಯದ 11ನೇ ವಚನ, ಪ್ರಾವರ್ಬ್ಸ್ ಚಾಪ್ಟರ್ 13 ವರ್ಸಸ್ 11. ಸುಮ್ಮನೆ ಸಿಕ್ಕದೆ ಸಂಪತ್ತು ಕ್ಷಯಿಸುವುದು, ದುಡಿದು ಕೂಡಿಸಿಕೊಂಡವನಿಗೆ ಅಭಿವೃದ್ಧಿಯಾಗುವುದು. ಆಮೇನ್. ನೋಡಿ, ಇಲ್ಲಿ ದೇವರ ವಾಕ್ಯ ಒಂದು ಮಾತು ಹೇಳ್ತಾ ಇದೆ ಏನಂತಂದ್ರೆ, ಸುಮ್ಮನೆ ಸಿಕ್ಕಿದ ಸಂಪತ್ತು ಕ್ಷಯಿಸುವುದು, ದುಡಿದು ಕೂಡಿಸಿಕೊಂಡವನಿಗೆ ಅಭಿವೃದ್ಧಿ ಆಗುವುದು ಎಂಬುದಾಗಿ. ಸುಮ್ಮನೆ ಸಿಕ್ಕಿರ್ತಕ್ಕಂಥ ಸಂಪತ್ತು ಏನಾಗ್ತೈತೆ? ಕ್ಷಯಿಸ್ತೈತೆ, ಅಂದರೆ ಹಾಳಾಗುತ್ತೆ, ಇಲ್ಲದೆ ಹೋಗುತ್ತೆ. ದುಡಿದು ಕೂಡಿಸ್ಕೊಂಡಂಥವನಿಗೆ ಅದು ಅಭಿವೃದ್ಧಿ ಆಗುತ್ತದೆ ಎಂಬುದಾಗಿ. ಪ್ರೇರೆ, ಈ ಗೆಹಾಜಿಗೆ ಆ ಸಂಪತ್ತು ಸುಮ್ಮನೆ ಸಿಕ್ತು, ಅದರಿಂದ ಏನಾಯ್ತು? ಅದು ಹಾಳಾಯಿತು.
ಆದ್ದರಿಂದ ಪ್ರೀತಿ ದೇವಶನ್ರೆ, ನಾವು ಕಳವಳದಿಂದ ಕೂಡಿರ್ತಕ್ಕಂತಹ ಹಣಕ್ಕಾಗಿ ನಾವು ಪ್ರಯಾಸ ಪಡಬಾರದು. ದೇವರ ಮಕ್ಕಳಾದಂಥವರು ನಾವು ಕಷ್ಟಪಟ್ಟು ಕೆಲಸ ಮಾಡಬೇಕು, ನಾವು ಕಷ್ಟಪಟ್ಟು ಅದನ್ನು ಸಂಪಾದನೆ ಮಾಡಿ ಅದು ನಮಗೆ ಸರಿಯಾದಂಥ ರೀತಿಯಲ್ಲಿ, ನ್ಯಾಯವಾದಂಥ ರೀತಿಯಲ್ಲಿ ನಮಗೆ ಬಂದರೆ ನಿಜವಾಗಿಯೂ ಅದನ್ನು ತಗೊಂಡು ನಾವು ಖರ್ಚು ಮಾಡುವಾಗ ಅಥವಾ ಅದರಿಂದ ನಾವು ಆಹಾರವನ್ನೇನಾದರೂ ಕೊಂಡುಕೊಂಡು ತಿನ್ನುವಾಗ ಅದು ನಮಗೆ ಮೈ ಹಿಡಿಯುತ್ತೆ, ನಮಗೆ ತೃಪ್ತಿ ಆಗುತ್ತೆ. ಅದು ಬಿಟ್ಟು ಕಳವಳದಿಂದ ಕೂಡಿರ್ತಕ್ಕಂಥ ಹಣವನ್ನು ತೆಗೆದುಕೊಂಡ್ಬಂದು ನಾವು ಎಷ್ಟೇ ಶೋಕೆ ಮಾಡಿದ್ರೂ ಕೂಡ ಅದೆಲ್ಲವೂ ಕೂಡ ಒಂದು ದಿವಸದಲ್ಲಿ ಏನಾಗುತ್ತೆ, ಇಲ್ಲದೆ ಹೋಗ್ಬಿಡುತ್ತೆ. ಆದ್ದರಿಂದ ದೇವರ ಮಕ್ಕಳು ನಾವು ಈ ವಿಚಾರದಲ್ಲಿ ತುಂಬಾ ಎಚ್ಚರಿಕೆಯಿಂದ ಇರಬೇಕು. ನಾವು ಸಂಪಾದನೆ ಮಾಡ್ತಾ ಇರತಕ್ಕಂಥದ್ದು ಹೇಗೆ ಬರ್ತಾ ಇದೆ, ಅದು ಕಳವಳದಿಂದ ಬರ್ತಾ ಇದೆಯಾ ಅಥವಾ ಯೆಹೋವನ ಭಯದಿಂದ ಬರ್ತಾ ಇದೆಯಾ ಎಂಬುದನ್ನು ನಾವೊಮ್ಮೆ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಬೇಕು. ಇದು ಮೊದಲನೆಯ ಭಾಗ, ಕಳವಳದಿಂದ ಕೂಡಿರತಕ್ಕಂಥ ಹಣ. ಅದನ್ನು ಗೆಹಾಜಿ ಸಂಪಾದನೆ ಮಾಡ್ಕೊಳ್ಳಿಕ್ಕೆ ಹೋದ, ಅವನು ಅದನ್ನು ನಾಶವನ್ನು ತಂದುಕೊಂಡ. ಕುಷ್ಠ, ನಾಮಾನನ ಕುಷ್ಠ ಗೆಹಾಜಿಗೆ ಹತ್ತಿತು. ಈಗ ಎರಡನೇ ಭಾಗ, ಜ್ಞಾನೋಕ್ತಿಗಳ ಗ್ರಂಥ 15ನೇ ಅಧ್ಯಾಯದ 16ನೇ ವಚನದ 2ನೇ ಭಾಗ, ಯೆಹೋವನ ಭಯದಿಂದ ಕೂಡಿದ ಅಲ್ಪಧನವೇ ಲೇಸು ಎಂಬುದಾಗಿ ಹೇಳಲ್ಪಟ್ಟಿದ್ದಿಲ್ಲ. ಯೆಹೋವನ ಭಯದಿಂದ ಒಬ್ಬ ಭಕ್ತನು ಶ್ರೀಮಂತನಾಗ್ತಾನೆ. ಆ ಭಕ್ತನ ಜೀವಿತವನ್ನು ಕೂಡ ನಾವು ನೋಡ್ಕೊಂಡು ಬರೋಣ. ಅದು ಯೋಸೇಫನ ಜೀವಿತ. ಯೋಸೇಫ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಯಾಕೋಬನ ಮಕ್ಕಳಲ್ಲಿ ಒಬ್ಬನು. ಇವನಿಗೆ 10 ಜನ ಅಣ್ಣಂದಿರು ಇರ್ತಾರೆ. 10 ಜನ ಅಣ್ಣಂದಿರು ಕೂಡ ಇವನನ್ನು ದ್ವೇಷ ಮಾಡ್ತಾ ಇರ್ತಾರೆ. ಅಕಾರಣವಾಗಿ ದ್ವೇಷ ಮಾಡಿ ಅವನು ತಪ್ಪು ಮಾಡದೇ ಇದ್ರೂ ಕೂಡ ಅವನನ್ನು ಹೊಡೆದು ಆ ಒಂದು ಗುಂಡಿಯಲ್ಲಿ ಹಾಕಿ, ಮತ್ತು ಐಗುಪ್ತದ ವರ್ತಕರು ಹೋಗ್ತಿರ್ಬೇಕಾದ್ರೆ ಅವನನ್ನು ಅವ್ರಿಗೆ ಮಾರಿಬಿಡ್ತಾರೆ. ಅಪ್ಪನಿಗೆ ಸುಳ್ಳು ಹೇಳ್ತಾರೆ, ಕಾಡು ಮೃಗ ಕೊಂದಾಕಿರಬಹುದು ಎಂಬುದಾಗಿ. ಅಪ್ಪನು ನಿಜನೇನೋ ನನ್ನ ಮಗ ಸತ್ತು ಹೋಗ್ಬಿಟ್ಟ ಅಂತ ಆತನು ತನ್ನ ಮಗನ ಒಂದು ಕೊರಗಿನಲ್ಲೇ ಜೀವನ ಮಾಡ್ತಾ ಇರ್ತಾನೆ. ಆದರೆ ದೇವರು ಈ ಭಕ್ತನಾದಂಥ ಯೋಸೇಫನ ಜೀವಿತದಲ್ಲಿರ್ತಾನೆ. ಯೋಸೇಫನನ್ನು ಐಗುಪ್ತ ದೇಶಕ್ಕೆ ಮಾರಿಬಿಡ್ತಾರೆ. ಐಗುಪ್ತ ದೇಶಕ್ಕೆ ಮಾರಲ್ಪಟ್ಟಂಥ ಸಂದರ್ಭದಲ್ಲಿ ಆತನು ತಪ್ಪು ಮಾಡದೇ ಇದ್ರೂ ಕೂಡ ಅಲ್ಲಿ ಜೈಲಿನಲ್ಲಿ ಇರಬೇಕಾಗುತ್ತೆ. ದೇವರು ಮುಂದೆ ಆತನನ್ನು ಸೆರೆಮನೆಯಿಂದ ಅರಮನೆಗೆ ಕರೆತರ್ತಾನೆ. ಅರಮನೆಗೆ ಬಂದಂಥ ಈ ಯೋಸೇಫನು ಮುಂದೆ ಆ ಐಗುಪ್ತ ದೇಶದ ಪ್ರಧಾನಮಂತ್ರಿಯಾಗಿ ನೇಮಕವಾಗ್ತಾನೆ. ಆ ಮಾತನ್ನು ನಾವು ನೋಡ್ಕೊಂಬರೋಣ. ಆದಿಕಾಂಡ ಗ್ರಂಥ 41ನೇ ಅಧ್ಯಾಯ ವಚನ 37ರಿಂದ 43. ಆದಿಕಾಂಡ 41ನೇ ಅಧ್ಯಾಯ ವಚನ 37ರಿಂದ 43 ಓದೋಣ. ಆ ಮಾತು ಫರೋಹನಿಗೂ ಅವನ ಪರಿವಾರದವರಿಗೂ ಒಳ್ಳೆಯದಾಗಿ ತೋಚಿದ್ದರಿಂದ ಫರೋಹನು ತನ್ನ ಪರಿವಾರದವರಿಗೆ, ಈತನಲ್ಲಿ ದೇವರ ಆತ್ಮ ಉಂಟಲ್ಲ, ಈತನಿಗಿಂತ ಯೋಗ್ಯನಾದ ಪುರುಷನು ನಮಗೆ ಸಿಕ್ಕಾನೆ ಎಂದು ಹೇಳಿ ಯೋಸೇಫನಿಗೆ, ದೇವರು ಇದನ್ನೆಲ್ಲ ನಿಮಗೆ ತಿಳಿಸಿರುವುದರಿಂದ ನಿನಗೆ ಸಮಾನನಾದ ಬುದ್ಧಿ ವಿವೇಕಗಳುಳ್ಳ ಪುರುಷನು ಯಾವನೂ ಇಲ್ಲ. ನೀನೇ ಅರಮನೆಯಲ್ಲಿ ಸರ್ವಾಧಿಕಾರಿಯಾಗಿರಬೇಕು. ನಿನ್ನ ಅಪ್ಪಣೆಯ ಮೇರೆಗೆ ಪ್ರಜೆಗಳೆಲ್ಲರೂ ನಡೆದುಕೊಳ್ಳಬೇಕು. ಸಿಂಹಾಸನದ ವಿಷಯದಲ್ಲಿ ಮಾತ್ರ ನಾನು ನಿನಗಿಂತ ದೊಡ್ಡವನಾಗಿರುವೆನು ಎಂದು ಹೇಳಿದನು. ಫರೋಹನು ಯೋಸೇಫನಿಗೆ, ನೋಡು, ಐಗುಪ್ತ ದೇಶದ ಮೇಲೆಲ್ಲ ನಿನ್ನನ್ನು ಅಧಿಕಾರಿಯನ್ನಾಗಿ ಇಟ್ಟಿದ್ದೇನೆ ಎಂದು ಹೇಳಿ ತನ್ನ ಕೈಯಿಂದ ಮುದ್ರಿಕೆಯನ್ನು ತೆಗೆದು ಯೋಸೇಫನ ಕೈಗೆ ಇಟ್ಟು ಅವನಿಗೆ ನಾರುಮಡಿಯನ್ನು ಹೊದಿಸಿ ಅವನ ಕೊರಳಿಗೆ ಚಿನ್ನದ ಸರಪಣಿಯನ್ನು ಹಾಕಿಸಿ ತನಗಿಂತ 2ನೇ ರಥದಲ್ಲಿ ಕುಳ್ಳಿರಿಸಿ ಅವನ ಮುಂದೆ ಅಡ್ಡ ಬೀಳಿರಿ ಎಂದು ಪ್ರಕಟಣೆ ಮಾಡಿಸಿ ಅವನನ್ನು ಐಗುಪ್ತ ದೇಶಕ್ಕೆ ಸರ್ವಾಧಿಕಾರಿಯನ್ನಾಗಿ ಇಟ್ಟನು. ಆಮೆನ್. ದೇವನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಇದು ಫರೋಹ ರಾಜನು ಯೋಸೇಫನಿಗೆ ಮಾಡ್ತಾ ಇರ್ತಕ್ಕಂಥ ಸತ್ಕಾರ್ಯ. ನಾನೀಗಾಗಲೇ ಹೇಳಿದಂತೆ ಯೋಸೇಫನು ತಾನು ಮಾಡದೇ ಇರತಕ್ಕಂಥ ತಪ್ಪಿಗೋಸ್ಕರ ಅಣ್ಣಂದರು ಅವನನ್ನು ದೂಷಿಸಿದ್ರು, ಅವನನ್ನು ಹೊಡೆದ್ರು, ಅವನನ್ನು ಐಗುಪ್ತ ದೇಶದವರೆಗೆ ಮಾರಿಬಿಟ್ರು. ಐಗುಪ್ತ ದೇಶಕ್ಕೆ ಹೋದಂಥ ಈ ಒಂದು ಯೋಸೇಫನು ತಾನು ಮಾಡದೇ ಇರತಕ್ಕಂಥ ತಪ್ಪಿನ ನಿಮಿತ್ತವಾಗಿ ಜೈಲಿಗೆ ಹೋಗಬೇಕಾಯಿತು. ಜೈಲಲ್ಲಿ ಕೂಡ ಆತನು ನಂಬಿಗಸ್ತನಾಗಿದ್ದರಿಂದ ದೇವರು ಯೋಸೇಫನ ಜೊತೆಯಲ್ಲಿ ಇದ್ದು ಯೋಸೇಫನು ಮಾಡ್ತಕ್ಕಂಥ ಎಲ್ಲ ಕೆಲಸಗಳನ್ನು ಕೂಡ ಆಶೀರ್ವದಿಸಿದ ಕಾರಣದಿಂದಾಗಿ ಮುಂದೆ ಈ ಯೋಸೇಫನು ಐಗುಪ್ತ ದೇಶಕ್ಕೆ ಒಬ್ಬ ಪ್ರಧಾನಮಂತ್ರಿಯನ್ನಾಗಿ ದೇವರು ಆತನನ್ನು ನೇಮಕ ಮಾಡ್ತಾರೆ. ಗಮನಿಸ್ರಿ, ಫರೋಹ ಹೇಳ್ತಾನೆ, ಅಯ್ಯ ಯೋಸೇಫನೇ, ನಿನ್ನಲ್ಲಿ ಜ್ಞಾನವಿದೆ, ನಿನ್ನಲ್ಲಿ ವಿದ್ಯೆ ಇದೆ, ಇಂತಹ ಜ್ಞಾನವಿದ್ಯೆ ನಮ್ಮಲ್ಲಿ ಯಾರಿಗಿರದೆ, ಆದ್ದರಿಂದ ನೀನೇ ನಮ್ಮ ದೇಶಕ್ಕೆ ಪ್ರಧಾನಮಂತ್ರಿ ಆಗು ಎಂಬುದಾಗಿ ಹೇಳ್ತಾರೆ. ಕೆಲವು ಗಂಟೆಗಳ ಹಿಂದೆ ಆತನ ಎಲ್ಲಿದ್ದನು ಅಂತಂದರೆ ಸೆರೆಮನೆಯಲ್ಲಿದ್ದ. ಈಗ ಆತನ ಟೈಮ್ ಬಂತು, ಬದಲಾವಣೆ ಆಗಿಬಿಟ್ಟ.
ಪ್ರೀತಿಯ ದೇವಜನರೇ, ಹೌದು, ನಾವು ದೇವರ ಸಮಯಕ್ಕಾಗಿ ಕಾಯಬೇಕು. ಅನೇಕ ಸಾರಿ ಇತರರನ್ನು ನೋಡುವಾಗ ಅಯ್ಯೋ ಅವ್ರು ಆ ರೀತಿಯಾಗಿ ಆಗ್ಬಿಡ್ತಾ ಇದ್ದಾರೆ, ಇವರು ಇಷ್ಟೆಲ್ಲ ಸಂಪಾದನೆ ಮಾಡ್ಕೊಳ್ತಾ ಇದ್ದಾರೆ, ಇವರು ಬೈಕ್ ತಗೊಂಡ್ರು, ಕಾರ್ ತಗೊಂಡ್ರು, ಒಡವೆಗಳು ತಗೊಂಡ್ರು, ಮನೆಯಲ್ಲೆಲ್ಲ ಒಳ್ಳೆ ಒಳ್ಳೆ ವಸ್ತುಗಳು ತಗೊಂಡ್ಬಿಟ್ಟಿದ್ದಾರೆ, ಒಳ್ಳೆ ಮನೆಯನ್ನು ಕಟ್ಟಿಸ್ಕೊಂಡಿದ್ದಾರೆ, ನಾವು ನೋಡಿದ್ರೆ ಇನ್ನೂ ಶೀಟ್ ಮನೆಯಲ್ಲಿದ್ದೇವೆ, ನಾವು ನೋಡಿದ್ರೆ ಇನ್ನೂ ಈ ಸ್ಥಿತಿಯಲ್ಲಿದ್ದೇವೆ ಎಂಬುದಾಗಿ ಅನೇಕರು ಏನು ಮಾಡ್ತಾರೆ ಅಂದರೆ ಬೇರೆಯವರನ್ನು ನೋಡಿ ಹುರಿಗೊಳ್ತಾರೆ. ಅಯ್ಯೋ ಅವರು ಬದುಕ್ತಾ ಇರುವಂಥದ್ದು ನೋಡಿ, ಅವ್ರು ಚೆನ್ನಾಗಿ ಆಗ್ತಾ ಇರ್ತಕ್ಕಂಥ ನೋಡಿ ಹೊಟ್ಟೆ ಕಿಚ್ಚು ಪಡ್ತಕ್ಕಂಥ ಜನರು ಅಧಿಕವಾಗಿ ಸಮಾಜದಲ್ಲಿದ್ದಾರೆ. ಪ್ರಿಯರೇ, ಆ ರೀತಿಯ ನಾವು ಅಂದ್ಕೋಬಾರ್ದು. ದೇವರು ನಮಗಂತ ಒಂದು ಸಮಯ ಇಟ್ಟಿರ್ತಾರೆ. ಆ ಸಮಯದ ತನಕ ನಾವೇನು ಮಾಡಬೇಕು? ಕಾಯ್ತಾ ಇರಬೇಕು. ಯೋಸೇಫನು ತಾನು ಮಾಡದೇ ಇರತಕ್ಕಂಥ ತಪ್ಪಿಗೋಸ್ಕರ ಸೆರೆಮನೆಗೆ ಹೋದಾಗ ಆತನು ಎಷ್ಟು ಕಷ್ಟಪಟ್ಟಿರಬೇಕು. ಅಯ್ಯೋ ನಾನು ಯಾವುದೇ ತಪ್ಪು ಮಾಡಿಲ್ವಲ್ಲ, ತಪ್ಪು ಮಾಡದೇ ಇದ್ರೂ ಕೂಡ ದೇವರಲ್ಲಿ ಭಯಭಕ್ತಿಯುಳ್ಳವನು ಆಗಿದ್ರೂ ಕೂಡ ನನ್ನನ್ನು ಇಂಥ ಸ್ಥಿತಿಗೆ ತಂದುಬಿಟ್ರಲ್ಲ ಎಂಬುದಾಗಿ ಆತನು ಕಣ್ಣೀರು ಹಾಕಿರ್ಬೋದು. ಆದರೂ ಕೂಡ ಆ ಸ್ಥಿತಿಯಲ್ಲಿ ಕೂಡ ಆತ ನಂಬಿಕಸ್ಥನಾಗಿದ್ದ ಕಾರಣದಿಂದಾಗಿ ಒಂದು ದಿನ ಬರುತ್ತೆ, ಆ ದಿನದಲ್ಲಿ ದೇವರು ಅವನನ್ನು ಸೆರೆಮನೆಯಿಂದ ಕರೆತಂದು ಐಗುಪ್ತ ದೇಶದ ಆತನು ಪ್ರಧಾನಮಂತ್ರಿ ಆಗೋದಕ್ಕೆ ದೇವರು ಆತನನ್ನು ಸಹಾಯ ಮಾಡ್ತಾರೆ. ಹೌದು ಪ್ರೀತಿಯ ದೇವಜನರೇ, ಈ ಲೋಕದಲ್ಲಿ ಕಳವಳದಿಂದ ಕೂಡಿರತಕ್ಕಂತಹ ಬಹುಧನಕ್ಕಿಂತಲೂ ಯೆಹೋವನ ಭಯ ಭಕ್ತಿಯಿಂದ ಕೂಡಿರತಕ್ಕಂತಹ ಅಲ್ಪ ಧನವೇ ಲೇಸು. ಯಾಕಂತಂದರೆ ಯೆಹೋವನ ಆಶೀರ್ವಾದ ಅದು ಭಾಗ್ಯದಾಯಕವಾದದ್ದು, ಅದು ವ್ಯಸನವನ್ನು ಸೇರಿಸುವುದಿಲ್ಲ. ಈ ಲೋಕದಲ್ಲಿ ನಾವು ದೇವರಿಲ್ಲದೆ ಇರತಕ್ಕಂತಹದ್ದನ್ನು ಅನೇಕವನ್ನು ಗಳಿಸಿ ಅನೇಕವನ್ನು ಸಂಪಾದನೆ ಮಾಡಿಕೊಳ್ಳುವುದಕ್ಕಿಂತಲೂ ದೇವರು ನಮಗೆ ಕೊಡ್ತಕ್ಕಂಥ ಸ್ವಾಸ್ಥ್ಯ ಸ್ವಲ್ಪವಾದರೂ ಪರವಾಗಿಲ್ಲ, ದೇವರು ನಮಗೆ ಕೊಡ್ತಕ್ಕಂಥ ಸ್ವಲ್ಪದರಲ್ಲಿ ನಾವು ತೃಪ್ತರಾಗಿರಬೇಕು. ಯೇಸು ಸ್ವಾಮಿಯವರು ಹೇಳ್ತಾರಲ್ವೇ, ನಿಮಗಿರುವುಗಳಲ್ಲಿ ತೃಪ್ತರಾಗಿರಿ, ನಾನು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ ಎಂಬುದಾಗಿ ದೇವರು ತನ್ನ ಮಾತಿನಲ್ಲಿ ಹೇಳ್ತಾರೆ. ಆದ್ದರಿಂದ ಪ್ರೀತಿ ದೇವಜನರೇ, ಪ್ರಪಂಚದಲ್ಲಿ ನಾವು ನೋಡುವಂಥ ಸಂದರ್ಭದಲ್ಲಿ ಜನ ಹಣ ಸಂಪಾದನೆಗೋಸ್ಕರ, ಆಸ್ತಿ ಗಳಿಸುವುದಕ್ಕೋಸ್ಕರ ಪ್ರಯಾಸ ಪಡ್ತಾ ಇದ್ದಾರೆ. ಅದರಿಂದಲೇ ಇವತ್ತು ಹಣಕ್ಕೋಸ್ಕರ, ಇವತ್ತು ಆಸ್ತಿಗೋಸ್ಕರ ಕೊಲೆಗಳು ನಡೀತಾ ಇದ್ದಾವೆ. ಯಾರ್ದು ಗೊತ್ತಾ? ಸ್ವಂತ ಅಣ್ಣ ತಮ್ಮಂದ್ರ ಕೊಲೆ ಮಾಡ್ತಾ ಇದ್ದಾರೆ ರೀ. ಸ್ವಂತ ತಂದೆಯನ್ನು ತಾಯಿಯನ್ನು ಕೊಲೆ ಮಾಡ್ತಕ್ಕಂತಹ ಮಕ್ಕಳು ಇವತ್ತಿದ್ದಾರೆ. ಯಾಕೆ? ನನಗೆ ಆಸ್ತಿ ಕೊಡಲಿಲ್ಲ ಎಂಬುದಾಗಿ. ಮತ್ತು ಅಣ್ಣ ಇದ್ದರೆ ನನ್ನ ಆಸ್ತಿಗೆ ಅವನಿಗೆ ಹೋಗ್ಬಿಡ್ತೈತೆ ಎಂಬುದಾಗಿ ಹೇಳಿ ಆ ಒಂದು ಅಣ್ಣನನ್ನು ಕೊಲೆ ಮಾಡ್ತಕ್ಕಂಥ ತಮ್ಮಂದರಿದ್ದಾರೆ. ಮತ್ತು ತಮ್ಮಂದರನ್ನು ನೋಡಿ ಅಣ್ಣನು ಕೂಡ ನನ್ನ ತಮ್ಮ ಇದ್ದರೆ ನನಗೆ ನನ್ನ ಆಸ್ತಿಗೆ ಅವನು ಕೂಡ ಬರ್ತಾನೆ ಎಂಬುದಾಗಿ ಹೇಳಿ ಏನು ಮಾಡ್ತಾರೆ ಅಂದರೆ ಆಸ್ತಿಗೋಸ್ಕರ ಇವತ್ತು ಅಣ್ಣ ತಮ್ಮಂದರ ಮಧ್ಯದಲ್ಲಿ ಜಗಳಗಳು, ಕೇಸುಗಳು, ಕೋರ್ಟು ಕಚೇರಿಗಳು ಎಂಬುದಾಗಿ ಅಲೀತಾ ಇದ್ದಾರೆ. ಆದರೆ ಸತ್ಯವೇದ ಹೇಳುತ್ತದೆ, ಕಳವಳದಿಂದ ಕೂಡಿರತಕ್ಕಂಥ ಬಹುಧನಕ್ಕಿಂತಲೂ ಯೆಹೋವನ ಭಯ ಭಕ್ತಿಯಿಂದ ಕೂಡಿದಂಥ ಅಲ್ಪಧನ ಲೇಸು. ಹೌದು, ದೇವರು ನಮ್ಮನ್ನು ಆಶೀರ್ವದಿಸುವಾಗ ಖಂಡಿತವಾಗಿಯೂ ನಾವು ಮೇಲಕ್ಕೆ ಬರ್ತೇವೆ, ಖಂಡಿತವಾಗಿಯೂ ಆತ ನಮ್ಮನ್ನು ಉನ್ನತವಾದಂಥ ಸ್ಥಿತಿಗೆ ತರ್ತಾನೆ. ಆದ್ದರಿಂದ ಪ್ರೀತಿಯ ದೇವಜನರೇ, ಈ ಮಾತುಗಳನ್ನು ಕೇಳಿಸ್ಕೊಳ್ತಿರುವಾಗ ನಾವು ಕುಟುಂಬವಾಗಿ ಏನನ್ನು ಸಂಪಾದನೆ ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೇವೆ? ಕಳವಳದಿಂದ ಕೂಡಿರತಕ್ಕಂಥ ಬಹುಧನವ, ಅಥವಾ ಬೇಡಪ್ಪ ನನಗೆ ದೇವರು ನಿಧಾನಕ್ಕೆ ನನ್ನನ್ನು ಆಶೀರ್ವಾದ ಮಾಡಲಿ, ನಾನು ಯೋಸೇಫನಂತೆ ದೇವರ ಸ್ಥಳದಲ್ಲಿ ತಾಳ್ಮೆಯುಳ್ಳವನಾಗಿರ್ತೇನೆ, ಆತನು ತಕ್ಕ ಸಮಯದಲ್ಲಿ ನನ್ನನ್ನು ಮೇಲಕ್ಕೆ ತರ್ತಾನೆ ಎಂಬುದಾಗಿ ಹೇಳ್ತಕ್ಕಂತಹ ಒಂದು ಕಾರ್ಯ ನಮ್ಮಲ್ಲಿದೆಯಾ ಎಂಬುದನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಪೇತ್ರನೊಂದು ಮಾತನ್ನು ಹೇಳ್ತಾನೆ, ಪೇತ್ರನ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯದ ವಚನ 6ರಲ್ಲಿ, ದೇವರ ತ್ರಾಣವುಳ್ಳ ಹಸ್ತಗಳ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳ್ರಿ, ಆಗಲಾತನು ನಿಮ್ಮನ್ನು ಮೇಲಕ್ಕೆ ತರ್ತಾನೆ ಎಂಬುದಾಗಿ. ಎಂತಹ ಶ್ರೇಷ್ಠವಾದಂಥ ವಾಕ್ಯವಲ್ಲವೇ? ಈ ಮಾತುಗಳನ್ನು ಕೇಳಿಸಿಕೊಳ್ತಾ ಇರ್ತಕ್ಕಂಥ ಪ್ರಿಯ ಸಹೋದರಿ, ದೇವರ ತ್ರಾಣವುಳ್ಳ ಹಸ್ತಗಳ ಕೆಳಗಡೆ ನಮ್ಮನ್ನು ತಗ್ಗಿಸಿಕೊಳ್ಳೋಣ. ದೇವರು ನಮ್ಮನ್ನು ತಕ್ಕ ಕಾಲದಲ್ಲಿ ಮೇಲಕ್ಕೆ ತರ್ತಾನೆ. ಯೋಸೇಫನನ್ನ ಮೇಲಕ್ಕೆ ತಂದಂತಹ ದೇವರು, ದಾನಿಯೇಲನನ್ನ ಮೇಲಕ್ಕೆ ತಂದಂತಹ ದೇವರು, ಅಬ್ರಹಾಮನನ್ನ ಮೇಲಕ್ಕೆ ಎತ್ತಿದಂಥ ದೇವರು, ದಾವೀದನನ್ನ ಮೇಲಕ್ಕೆ ಎತ್ತಿದಂಥ ದೇವರು, ನಿನ್ನನ್ನು ಕೂಡ ಆತನು ಮೇಲಕ್ಕೆ ಎತ್ತುವಂಥವನಾಗಿದ್ದಾನೆ. ಆದ್ದರಿಂದ ಇವತ್ತು ನಿನ್ನ ದೇವರ ತ್ರಾಣವುಳ್ಳ ಹಸ್ತಗಳ ಕೆಳಗಡೆ ತಗ್ಗಿಸಿಕೊಳ್ಳುವುದಕ್ಕೆ ನೀನು ಪ್ರಯಾಸ ಪಡಬೇಕು. ಅದಕ್ಕಾಗಿ ನೀನು ದೇವರಿಗೆ ನಿನ್ನನ್ನು ಸಮರ್ಪಣೆ ಮಾಡಿಕೊಳ್ಳಬೇಕು ಎಂಬುದಾಗಿ ಈ ಮಾತುಗಳಿಂದ ನಾನು ನಿನ್ನನ್ನು ಎಚ್ಚರಿಸ್ತಾ ಇದ್ದೇನೆ. ಹಾಗಾದರೆ ಪ್ರೀತಿಯ ದೇವಜನರೇ, ಇವತ್ತು ನಿನ್ನ ಪ್ರಯಾಸ, ಇವತ್ತು ನಿನ್ನ ಪ್ರಯತ್ನ ಬಹುಧನಕ್ಕಾಗಿಯಾ? ಅದು ಕಳವಳದಿಂದ ಕೂಡಿರುತ್ತೆ. ಇವತ್ತು ಪ್ರಪಂಚದಲ್ಲಿ ನೋಡುವಾಗ ಎಷ್ಟೋ ಜನ ಅನೇಕ ಸ್ಕೀಮ್ಗಳನ್ನು ಹಾಕ್ಕೊಂಡು ಬಹುಬೇಗನೆ ನಾವು ಶ್ರೀಮಂತರಾಗಬೇಕು, ಬಹುಬೇಗನೆ ನಾವು ಧನವಂತರಾಗಬೇಕೆಂಬುದಾಗಿ ಪ್ರಯಾಸ ಪಟ್ಟಂಥವರು ಇವತ್ತು ಅವರ ಜೀವಿತ ಎಲ್ಲಿಗೆ ಹೋಗಿತ್ತು ಅಂತಂದರೆ ನಾಶನಕ್ಕೆ ಹೋಗಿದೆ. ಅನೇಕರು ದುಡ್ಡು ಸಂಪಾದನೆ ಮಾಡುವುದಕ್ಕೋಸ್ಕರ ದರೋಡೆ ಮಾಡಿಕೊಂಡು, ಅವರು ಸುಲಿಗೆ ಮಾಡಿಕೊಂಡು, ಕೆಲವೊಂದು ಸಾರಿ ಅಂಥ ಕಾರ್ಯಗಳನ್ನು ಮಾಡುವಾಗ ಅಡ್ಡ ಬರ್ತಕ್ಕಂಥವ್ರನ್ನ ಕೊಲೆ ಮಾಡಿ ಅವರು ಸ್ಟೇಷನ್ಗಳಲ್ಲಿದ್ದಾರೆ, ಜೈಲುಗಳಲ್ಲಿದ್ದಾರೆ, ಅವರ ಜೀವಿತವನ್ನು ಅಂತ್ಯ ಮಾಡಿಕೊಂಡಿದ್ದಾರೆ. ಕಳವಳದಿಂದ ಕೂಡಿದ
ಬಹುಧನಕ್ಕಿಂತಲೂ ಯೆಹೋವನ ಭಯಭಕ್ತಿಯಿಂದ ಕೂಡಿರತಕ್ಕಂಥ ಅಲ್ಪಧನವೇ ನಮಗೆ ಸಾಕು. ಯಾಕಂದರೆ ದೇವರು ನಮ್ಮನ್ನು ತಕ್ಕ ಸಮಯದಲ್ಲಿ ಆಶೀರ್ವಾದ ಮಾಡುವಂಥವನಾಗಿದ್ದಾನೆ. ಆದ್ದರಿಂದ ಆತನ ಮಾತುಗಳನ್ನು ಕೇಳ್ತಾ, ಕರ್ತನೆ ನೀನು ಯಾವ ಸಮಯದಲ್ಲಿ ನನ್ನನ್ನು ಹೆಚ್ಚಿಸ್ತೀಯೋ ಅದುವರೆಗೂ ಸ್ವಾಮಿ ನಿನ್ನ ಹಸ್ತಗಳಲ್ಲಿ ನನ್ನನ್ನು ತಗ್ಗಿಸಿಕೊಂಡಿರ್ತೇನೆಪ್ಪ, ನನಗೆ ಆ ರೀತಿಯಾಗಿರುವುದಕ್ಕೆ ನೀನು ಸಹಾಯ ಮಾಡು ಎಂಬುದಾಗಿ ನಾವು ದೇವರ ಬಳಿಯಲ್ಲಿ ಆತನನ್ನು ಕೇಳಿಕೊಳ್ಳೋಣವೇ. ಆತನು ಆ ರೀತಿಯಾಗಿ ಮಾಡಲಿಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ನಾವು ಪ್ರಾರ್ಥನೆ ಮಾಡೋಣ. ಕಣ್ಮುಚ್ಚರಿ. ತಂದೆಯಾದಂಥ ದೇವರೇ, ನಿಮ್ಮ ಮಗನು ನಮ್ಮ ಪ್ರಭುವು ರಕ್ಷಕರಾದ ಯೇಸು ಸ್ವಾಮಿಯವರ ಮೂಲಕ ನಾವು ನಿಮ್ಮನ್ನು ಸ್ತುತಿಸ್ತೇವೆ, ನಿಮ್ಮ ನಾಮವನ್ನು ಕೊಂಡಾಡ್ತೇವೆ. ಕರ್ತನೆ, ನಮಗೆ ಹೇಳಿದಂಥ ನಿಮ್ಮ ಮಾತುಗಳಿಗಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ಜ್ಞಾನೋಕ್ತಿಗಳ ಗ್ರಂಥ 15ನೇ ಅಧ್ಯಾಯದ 16ನೇ ವಚನದಲ್ಲಿ ಕಳವಳದಿಂದ ಕೂಡಿದ ಬಹುಧನಕ್ಕಿಂತಲೂ ಯೆಹೋವನ ಭಕ್ತಿಯಿಂದ ಭಯದಿಂದ ಕೂಡಿದ ಅಲ್ಪಧನವೇ ಲೇಸು ಎಂಬುದಾಗಿ. ಸ್ವಾಮಿ, ನಾವು ಗೆಹಾಜಿಯ ಜೀವಿತದಲ್ಲಿ ನೋಡಿದ್ದೇವೆ. ಆತನು ಕಳವಳದಿಂದ ಕೂಡಿದ ಸಂಪತ್ತನ್ನು ಗಳಿಸಿಕೊಳ್ಳುವುದಕ್ಕೆ ಪ್ರಯಾಸಪಟ್ಟು ನಾಮಾನನಿಗಿದ್ದಂಥ ಕುಷ್ಠರೋಗವನ್ನು ತನ್ನ ಜೀವಿತಕ್ಕೆ ತನಗೆ ತಂದುಕೊಂಡನು. ದೇವರೇ, ಇವತ್ತು ನಾವು ಆ ರೀತಿಯಾಗಿ ನಡೆಯದೆ ನಿಮ್ಮಲ್ಲಿ ಭಯಭಕ್ತಿಯುಳ್ಳವರಾಗಿ ನಡೆದುಕೊಳ್ಳಲಿಕ್ಕೆ ನಮಗೆ ಕೃಪೆ ಕೊಡ್ರಪ್ಪ. ಯೋಸೇಫನು ನಿಮ್ಮಲ್ಲಿ ಭಕ್ತಿಯುಳ್ಳವನಾಗಿದ್ದನು. ತನ್ನ ಜೀವಿತದಲ್ಲಿ ಆತನಿಗೆ ಕಷ್ಟ ಬಂತು. ತಾನು ಮಾಡದೇ ಇರತಕ್ಕಂಥ ತಪ್ಪಿಗೋಸ್ಕರ ಆತನು ಅನ್ಯಾಯವಾಗಿ ಸೆರೆಮನೆಯಲ್ಲಿರಬೇಕಾಯಿತು. ಅದೆಲ್ಲವನ್ನು ಸಹಿಸಿಕೊಂಡು ದೇವರಿಗೆ ಭಕ್ತನಾಗಿ ನಡೆದುಕೊಂಡದ್ರಿಂದ ದೇವರು ನೀವು ಆತನನ್ನು ಸೆರೆಮನೆಯಿಂದ ಹೊರಗೆ ತರಿಸಿ ಅರಮನೆಗೆ ಸೇರಿಸಿ ಐಗುಪ್ತ ದೇಶಕ್ಕೆಲ್ಲ ಪ್ರಧಾನಮಂತ್ರಿಯನ್ನಾಗಿ ಮಾಡಿದ್ದೀರಿ. ಆದ್ದರಿಂದ ಸ್ವಾಮಿ, 1 ಪೇತ್ರ 5:6ನೇ ವಚನದಲ್ಲಿ ಹೀಗಿರುವುದರಿಂದ ನೀವು ದೇವರ ತ್ರಾಣವುಳ್ಳ ಹಸ್ತಗಳ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆಗಲಾತನು ತಕ್ಕ ಸಮಯದಲ್ಲಿ ನಿಮ್ಮನ್ನು ಮೇಲಕ್ಕೆ ತರ್ತಾನೆ ಎಂಬುದಾಗಿ. ಓ ಕರ್ತನೆ, ನಾವು ಸ್ವಾಮಿ ಕಳವಳದಿಂದ ಕೂಡಿರತಕ್ಕಂತಹ ಧನಕ್ಕೆ ಆತುರ ಪಡದೆ ಯೆಹೋವನ ಭಯದಿಂದ ಕೂಡಿರತಕ್ಕಂತಹ ಅಲ್ಪಧನವೇ ಲೇಸು ಎಂಬುದಾಗಿ ನಮಗಿರುವುಗಳಲ್ಲಿ ನಾವು ತೃಪ್ತರಾಗಿರ್ಲಿಕ್ಕೆ ಅವತ್ತರ ನಮಗೆ ನೀವು ಸಹಾಯ ಮಾಡಪ್ಪ. ಇವತ್ತು ತೃಪ್ತಿ ಇಲ್ಲದೆ ಇರತಕ್ಕಂಥವರು ಎಷ್ಟೋ ಜನ ಅನೇಕ ವಿಷಯಗಳಿಗಾಗಿ ಪ್ರಯಾಸಪಟ್ಟು ಅನೇಕ ವಿಷಯಕ್ಕಾಗಿ ಆತುರೆದು ತಮ್ಮ ನಡತೆಯನ್ನು ಕೆಡಿಸಿಕೊಡ್ತಾ ಇದ್ದಾರೆ. ದೇವರೇ, ಅನೇಕ ಸ್ಕೀಮ್ಗಳನ್ನು ಹಾಕಿಕೊಂಡು ಅನೇಕರು ಸ್ವಾಮಿ ಬಹುಬೇಗನೆ ಶ್ರೀಮಂತರಾಗಬೇಕು, ಹಣ ಸಂಪಾದನೆ ಮಾಡಿಕೊಳ್ಬೇಕೆಂಬುದಾಗಿ ಪ್ರಯಾಸಪಟ್ಟು ಹೆಸರನ್ನು ಕೆಡಿಸಿಕೊಳ್ತಾ ಇದ್ದಾರೆ. ತಮಗಿರ್ತಕ್ಕಂಥ ಸಾಕ್ಷಿಯನ್ನು ಕೆಡಿಸಿಕೊಳ್ತಾ ಇದ್ದಾರೆ. ದೇವರೇ, ತಮ್ಮ ನಂಬಿಗಸ್ತಿಕೆಯನ್ನು ಅವರು ಕಳ್ಕೊಳ್ತಾ ಇದ್ದಾರೆ ಸ್ವಾಮಿ. ದೇವರೇ, ಆದ್ದರಿಂದಪ್ಪ ನಾವು ಆ ರೀತಿಯಾಗಿ ಆಗದೆ ನಾವು ಬಹುಧನದ ಮೇಲೆ ಮನಸ್ಸಿಡದೆ ಯೆಹೋವನ ಭಯದಿಂದ ಕೂಡಿರ್ತಕ್ಕಂಥ ಅಲ್ಪಧನವೇ ಸಾಕು. ಯಾಕಂದರೆ ನಮ್ಮ ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ, ಆತ ನಂಬಿಗಸ್ತನು ಎಂಬುದಾಗಿ ನಮ್ಮ ಭರವಸೆಯನ್ನು ನಿಮ್ಮ ಮೇಲೆ ಇಟ್ಟು ಸ್ವಾಮಿ, ನಿಮ್ಮಲ್ಲಿ ಕರ್ತನೆ ನಾವು ಯೋಗ್ಯರಾಗಿ ನಂಬಿಗಸ್ತರಾಗಿ ಜೀವಿಸಲಿಕ್ಕೆ ನಮಗೆ ನೀವು ಸಹಾಯ ಮಾಡಿ ನಡೆಸಿಕೊಡ್ಬೇಕೆಂಬುದಾಗಿ ಈ ಮಾತುಗಳನ್ನು ಕೇಳಿದಂತೆ ನಮ್ಮ ಮಕ್ಕಳು ತಮ್ಮ ಜೀವಿತಗಳಲ್ಲಿ ಆ ವಾಕ್ಯದ ಪ್ರಕಾರವಾಗಿ ನಡೆದುಕೊಳ್ಳುವುದಕ್ಕೆ ನಮ್ಮೆಲ್ಲರಿಗೂ ನೀವು ಸಹಾಯ ಮಾಡು, ಕಾಯ್ದು ಕಾಪಾಡಬೇಕೆಂಬುದಾಗಿ ಈ ಪ್ರಾರ್ಥನೆಯನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನವರ ಮೂಲಕ ಪ್ರಾರ್ಥಿಸಿ ಬೇಡಿಕೊಳ್ತಾ ಇದ್ದೇವೆ. ಪ್ರೀತಿಯುಳ್ಳ ತಂದೆಯೇ, ಆಮೇನ್, ಆಮೇನ್, ಆಮೇನ್. ಎಲ್ಲರಿಗೂ ಧನ್ಯವಾದಗಳು. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.